ಒಂದು ಎಕ್ಸ್ಪೋರ್ಟ್ನಿಂದ ಆಗ್ತಾ ಇರುವಂತಹ ಸಮಸ್ಯೆಗಳಿಂದ ರೈತರಿಗೆ ಪ್ರಾಬ್ಲಮ್ ಆಗ್ತಾ ಇದೆ. ಮತ್ತೊಂದು ಕಡೆ ಮಳೆಯಿಂದಾಗಿ ಮಾವು ಬೆಳೆ ನಾಶ ಆಗ್ತಾ ಇದೆ. ಇದು ಹಾವೇರಿಯಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆಗೆ ಮಾವು ಫಸಲು ನೆಲಕಚ್ಚಿ ಹೋಗಿದೆ. ಹಾನಗಲ್, ಹಿರೇಕೆರೂರು, ಶಿಗ್ಗಾವಿ ತಾಲೂಕಿನಲ್ಲಿ ಮಾವು ಬೆಳೆ ನಾಶವಾಗಿದೆ. ಲಕ್ಷಾಂತರ ರೂಪಾಯಿ ಲಾಭದ ನಿರೀಕ್ಷೆಯಲ್ಲಿದ್ದರು ರೈತರು. ಇದೀಗ ಕಂಗಾಲಾಗಿದ್ದಾರೆ. ಜೊತೆಗೆ ಸೂಕ್ತ ಪರಿಹಾರ ಕೊಡಿ ಅಂತ ರಾಜ್ಯ ಸರ್ಕಾರಕ್ಕೆ ರೈತರು ಆಗ್ರಹಿಸಿದ್ದಾರೆ. ಪ್ರತಿನಿಧಿ ಅಣ್ಣಪ್ಪ ರೈತರ ಪರಿಸ್ಥಿತಿಯನ್ನು ವಿವರಿಸಿದ್ದಾರೆ. ಬನ್ನಿ ನೋಡೋಣ. ನಿನ್ನೆ ಸುರಿದ ಅಕಾಲಿಕ ಮಳೆಗೆ ಹಾವೇರಿಯ ಅನ್ನದಾತರು ಅಕ್ಷರಶಃ ಕಂಗಾಲಾಗಿದ್ದಾರೆ. ಹಣ್ಣಿನ ರಾಜ ಮಾವು ನಿನ್ನೆ ಬಿರುಗಾಳಿ ಸಹಿತ ಮಳೆ ಏನು ಸುರಿತಲ್ಲ, ಆ ಮಳೆಗೆ ಧರೆಗುರುಳು ನಾನು ತೋರಿಸ್ತಾ ಹೋಗ್ತಾ ಇದ್ದೀನಿ. ನಾನು ಹಿಂಬದಿಯಲ್ಲಿ ನೋಡ್ತಾ ಇರ್ಬೋದು, ಈ ರೀತಿಯಾದಂಥ ಮಾವಿನ ಫಸಲು ಏನಿತ್ತು ಅದೆಲ್ಲವೂ ಕೂಡ ಬರಿದಾಗಿದೆ. ಇದು ಲಾಸ್ಟಲ್ಲಿರುವಂಥ ಒಂದು ಮರದಲ್ಲಿ ಇಷ್ಟು ಹಣ್ಣುಗಳಿದ್ದಾವೆ. ನಾನು ಮತ್ತೊಂದು ಬದಿಯಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ. ಯಾವುದೇ ಒಂದು ಗಿಡದಲ್ಲೂ ಕೂಡ ಮಾವಿನ ಕಾಯಿ ಇರದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೈಗೆ ಬಂದು ತುತ್ತು ಬಾಯಿಗೆ ಬರದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏನು ಹಣ್ಣಿನ ರಾಜ ಅಂತ ಹೇಳ್ಕೊಳ್ಳುವಂಥ ಮಾವಿನ ಫಸಲು ಇನ್ನೇನು ಒಂದು ತಿಂಗಳು ಬಿಟ್ಟಿದ್ರೆ ಕೈಗೆ ಸಿಗಬೇಕಾಗಿತ್ತು. ಈಗ ನೋಡ್ತಾ ಇರ್ಬೋದು, ಇಲ್ಲಿ ಆರಿಸ್ತಾ ಇರುವಂಥ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನಿನ್ನೆ ಸಂಜೆ 4 ಗಂಟೆ ಸುಮಾರಿಗೆ ಏಕಾಏಕಿ ಬಿರುಗಾಳಿ ಸಮೇತ ಏನು ಮಳೆ ಸುರಿತಲ್ಲ, ಆಣೆಕಲ್ಲು ಮಳೆಗೆ ಏನು ಮಾವಿನ ಫಸಲು ಏನಿದೆ ಆ ಫಸಲು ಓಟು ಧರೆಗೆ ಉರುಳಿರುವಂಥದ್ದು ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ. ಯಾವ ರೀತಿ ಆರಿಸ್ತಾ ಇದ್ದಾರೆ, ಇವೆಲ್ಲವೂ ಕೂಡ ಒಳ್ಳೆ ಮಾವು ಈಗ ಹಾಳಾಗ್ತಾ ಇದೆ. ನಾನು ಅವ್ರನ್ನೇ ಮಾತಾಡ್ತೀನಿ. ಸರ್, ನಿನ್ನೆ ಎಷ್ಟೊತ್ತಿಗೆ ಮಳೆ ಬಂತು? ಯಾವ ರೀತಿ ನಿಮಗೆ ಸಮಸ್ಯೆ ಆಯಿತು? ನಿನ್ನೆ 5 ಗಂಟೆಗೆ ಮಳೆ ಬಂದಿತ್ತು ಸರ್. ಮಳೆ ಬಂದು ಗಾಳಿ ಬಂದು ಎಲ್ಲ ಮಾಲ್ ಉರಿದು ಹೋಗಿದೆ ನಮ್ಮದು. ಯಾವುದೂ ಮಾಲ್ ಇಲ್ಲ ನೋಡ್ರಿ. ಈಗ ಅರ್ಧಕ್ಕಿಂತ ಜಾಸ್ತಿ ಮಾಲ್ ಬಿದ್ದಿದೆ. 2:60ಗೆ ನಾವು ಇದು ಹಿಡ್ಕೊಂಡಿದ್ವಿ ತೋಟನ. 1 ಎಕರೆ ತೋಟ ಇತ್ತು ಸರ್. ಇದು ಯಾವುದೂ ಮಳೆ ಆಗಿ ಎಲ್ಲ ಮಾಲ್ ಇದು ಹೋಗಿದೆ ನೋಡಿ ಸರ್. ಮುಂದೆ ಇದು ಯಾವುದಕ್ಕೆ ಬರುತ್ತೆ? ಈಗ ಬಿದ್ದಿದ್ದನ್ನು ಏನಕ್ಕೆ ಬಳಸ್ಕೊಳಕ್ ಬರುತ್ತೆ? ಏನು ಮಾಡೋದು? ಈಗ ಆಗೋದಿಲ್ಲ ಸರ್. ಇದು 15 ದಿವಸ ಒಳಗೆ ನಮ್ದು ಮಾಲ್ ಬರ್ತಿತ್ತು. ಎಲ್ಲ ರೆಡಿ ಮಾಲ್ ರೀ ಸರ್. ಇವು ಏನು ಕೆಲಸಕ್ಕೆ ಬರುವುದಿಲ್ಲ ಈಗ. ಈ ಮಾವಿನ ಹಣ್ಣನ್ನು ಎಲ್ಲಿ ಕಳಿಸ್ತಿದ್ರಿ? ಯಾವ್ಯಾವ ತಳಿಯ ಮಾವಿನ ಹಣ್ಣು ಅದಾವೆ ಇಲ್ಲಿ? ಮಾವಿನಕಾಯಿ ಇದು ಆಪೂಸ್ ಮಾವಿನಕಾಯಿ ಸರ್. ಇದು 300 ರೂಪಾಯಿಗೆ ಡಜನ್ ಸರ್. ಇದು ಬೆಸ್ಟ್ ವೆರೈಟಿ ಮಾವಿನಕಾಯಿ ಸರ್. ಇದು ಎಲ್ಲಿ ಕಳಿಸ್ತಿದ್ರಿ ಇದನ್ನ? ಇದು ಗೋವಾ, ಮುಂಬೈ ಆ ಕಡೆಗೆಲ್ಲ ಕಳಿಸ್ತಿದ್ವಿ ಸರ್. ನಾವು ಅಡ್ವಾನ್ಸ್ ತೊಗೊಂಡಿವಿ ಮಾರ್ಕೆಟ್ ಒಳಗೆ. ಈಗೆಲ್ಲ ಲಾಸೇ ನೋಡ್ರಿ ಸರ್ ನಮ್ಗೆ. ಇದು ಎಲ್ಲ ನಿಮ್ಗೆ ಒಂದು ಕಡೆ ಇವ್ರಿಗೆ ದುಡ್ಡು ಕೊಡಬೇಕು, ಒಂದು ಕಡೆ ಆ ಕಡೆ ಅಡ್ವಾನ್ಸ್ ತಂದು ಇಟ್ಟಿರಿ. ಅವ್ರನ್ನ ಹೆಂಗೆ ಮ್ಯಾನೇಜ್ ಮಾಡ್ತೀರಿ ಅಂತ? ಅದು ಸರ್, ಅದು ಏನಂತ ಈಗ ಗೊತ್ತಾಗ್ತಾ ಇಲ್ಲ ನಮಗೆ. ಏನು ಮಾಡೋದು ನೋಡ್ರಿ, ಎಲ್ಲ ಮಾಲ್ ಲಾಸ ಆಯಿತು ನಮ್ದು. ಈಗ ಸರ್ಕಾರದಿಂದ ಏನಾರ ಸಹಾಯ ಆಗ್ಬೋದು ಅಂತ ನಾವು ಕೇಳ್ಕೊತೀವಿ ಅಷ್ಟೇ. ಒಟ್ಟಾರೆ ಅಕಾಲಿಕ ಮಳೆಗೆ ಅಕ್ಷರಶಃ ಹಾವೇರಿ ಜನರು ನಲಗಿ ಹೋಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪಕ್ಕೀರಗೌಡ ಜೊತೆ ಅಣ್ಣಪ್ಪ ಬಾರ್ಕಿ, TV9 ಹಾವೇರಿ.